ಹಾಯ್ ನಮಸ್ತೆ ವೀಕ್ಷಕರೇ, ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ? ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಒಂದು ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಬಂದ್ಬಿಟ್ಟು ಆನ್ಲೈನ್ ಅಲ್ಲೇ ಪರ್ಚೇಸ್ ಮಾಡಿದ್ದು. ಅದು ಸ್ಟವ್, ಅದು ಹೆಂಗೆ ಏನು ಎಲ್ಲ ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಎಲ್ಲ ಒಂದ್ ಕಡೆಯಿಂದ ಕ್ಲಿಯರ್ ಆಗಿ ನಿಮ್ಗೆ ತೋರ್ಸ್ಕೊಡ್ತೀನಿ. ಒಂದ್ಸತಿ ನೋಡ್ಕೊಂಡ್ಬಿಡಿ. ಅದ್ರ ಪ್ರೈಸ್ ಎಷ್ಟು ಏನು ನಿಮ್ಗೆ ಇಷ್ಟ ಆದ್ರೆ ಕೂಡ ನಾನು ಅದನ್ನ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೋಡಿ ಚೆಕ್ ಮಾಡಿ ತಗೋಬಹುದು. ಈಗ ಅದನ್ನ ಅನ್ಬಾಕ್ಸಿಂಗ್ ಮಾಡೋದನ್ನ ನೋಡೋಣ. ಫಸ್ಟ್ಗೆ ಈ ಸೈಡ್ಸ್ ಇದಾವೆ, ಈ ತರ ಬಂದ್ಬಿಡುತ್ತೆ ನೋಡಿ. ಆರಾಮಾಗಿ ತೆಗೆದ್ಕೊಂಡ್ಬಿಡಿ. ಕಟ್ ಮಾಡ್ಕೊಂಡ್ಬಿಡ್ತೀನಿ. ಯಾಕೆ ಸುಮ್ಮನೆ ಕಷ್ಟ ಪಡೋದಕ್ಕಿಂತ ಕಟ್ ಮಾಡ್ಕೊಡೋದು ಒಳ್ಳೇದು. ಅದು ಹಿಡ್ಕೊಂಡ್ ಲಾಸ್ಟಲ್ಲಿ ನೋಡಿ ಎಷ್ಟ್ ಚೆನ್ನಾಗಿ ಕೊಟ್ಟಿದಾರೋ. ಆ ಕಡೆ ಈ ಕಡೆ ಕಲ್ದಿರಾ, ಗ್ಲಾಸ್ಗೆ ಏನೋ ಆಗ್ದಿರಾ. ತೆಗಿಮ್ಮ ಬಾಕ್ಸ್, ತೆಗಿ ಆ ಕಡೆ. ಅದನ್ನ ನೋಡಿ, ಇದು ಕದ್ಲಲ್ಲ, ಇದು ಕದ್ಲಲ್ಲ, ಇದ್ರ ಮೇಲೆ ಇರೋದು ಇದು ಕದ್ಲಲ್ಲ. ಇಲ್ಲಿ ಇಲ್ಲಿ ಎಲ್ಲ ಥರ್ಮೋಕಾಲ್ ಶೀಟ್ ನ ಚೆನ್ನಾಗಿ ಅದೆಲ್ಲ ಹಂಗೆ ಇಡಮ್ಮ, ಏನ್ ಮಾಡ್ಬೇಡ. ಅದನ್ನ ನಾವು ಹುಷಾರಾಗಿ ತೆಗಿಬೇಕು. ಎಲ್ಲ ಫುಲ್ ಕವರಿಂಗ್ ಆಗಿ ಬಂದಿದೆ. ಒಳಗಡೆ ನೋಡ್ಬೇಕು ಹೆಂಗಿದೆ ಅಂತ. ತುಂಬಾ ಗಟ್ಟಿಯಾಗಿ ತುಂಬಾ ಸ್ಟ್ರಾಂಗ್ ಆಗಿ ಕೊಟ್ಟಿದ್ದಾರೆ. ಇದೂನು ತುಂಬಾ ಚೆನ್ನಾಗಿದೆ, ಸ್ಟ್ರಾಂಗ್ ಆಗಿದೆ. ತಗೊಂಡಿರೋದು. ಈಗ ಹಿಂದೆ ಇದನ್ನ ನೋಡೋಣ ಯಾವ ತರ ಬಂದಿದೆ ಅಂತ. ನೋಡಿ, ವೈರ್ಸ್ ಎಲ್ಲ ಕನೆಕ್ಟ್ ಕೊಟ್ಟಿದ್ದಾರೆ, ಯಾವ್ಯಾವ ರೀತಿ ಕೊಟ್ಟಿದ್ದಾರೆ ನೋಡಿ. ಸೊ ಫ್ಲೇಮ್ ಇಡೋದಕ್ಕೆ ನೋಡ್ಬಿಡೋಣ ಫಸ್ಟ್ಗೆ, ಯಾವ್ದಕ್ಕೆ ಯಾವ್ದು ಅಂತ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಫುಲ್ ವೈಟ್ ಕಲರ್ ಅಲ್ಲಿ ಕೊಟ್ಟಿದ್ದಾರಲ್ವಾ, ಇದಕ್ಕೆ ಬಂದ್ಬಿಟ್ಟು ಇದು ಫಸ್ಟ್. ಮತ್ತೆ ಸೆಕೆಂಡ್ ಒನ್, ಫಸ್ಟ್ ಇದಕ್ ಕೊಟ್ಟಿದ್ದಾರೆ, ಮತ್ತೆ ಇದರಲ್ಲಿ ಸೆಕೆಂಡ್ ಒನ್ ಕೊಟ್ಟಿದ್ದಾರೆ ನೋಡಿ. ಸೆಕೆಂಡ್ ಒನ್ ಅಂದ್ರೆ ಇದು 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 ಫಸ್ಟ್, ಇದು ಸೆಕೆಂಡ್ ಒನ್. ಮತ್ತೆ ಥರ್ಡ್ ಒನ್ ಬಂದ್ಬಿಟ್ಟು ನೋಡಿ, ಥರ್ಡ್ ಗೆ ಕೊಟ್ಟಿದ್ದಾರೆ. ಇಲ್ಲಿ ಥರ್ಡ್ ವೈಟ್ ಅಲ್ಲಿ ಇದು ಥರ್ಡ್, ಫೋರ್ತ್, ಫಿಫ್ತ್, ಈ ತರ ಈ ಕಡೆಯಿಂದ ಕೊಟ್ಟಿದ್ದಾರೆ. ಕರೆಕ್ಟ್ ಆಗಿ ಒಂದೊಂದಕ್ಕೆ ಒಂದೊಂದು ನೋಡ್ಕೊಂಡು ನಾವು ಫ್ಲೇಮ್ ನ ಇಟ್ಕೋಬೇಕು. ಈಗ ನೋಡಿ, ಇದನ್ನೆಲ್ಲ ತೆಗೆದುಕೊಂಡ್ ಬಿಡ್ತೀನಿ. ಪ್ಲಾಸ್ಟರ್ ಎಲ್ಲ ಹಾಕಿದ್ದಾರೆ ಇದಕ್ಕೆ. ನಿಧಾನಕ್ಕೆ ತೆಗೀರಿ. ಇದನ್ನ ಗ್ಲಾಸ್ ಮೇಲೆ ಸ್ಟಿಕ್ ಮಾಡಿದ್ದಾರೆ ಅವರು. ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಂಡು ತೆಗೀರಿ. ನಾ ಎಲ್ಲ ತೋರ್ಸ್ಕೊಟ್ಬಿಟ್ನಲ್ವಾ. ಈಗ ಇದು ಯಾವ ಕಂಪ್ನಿದಂದ್ರೆ ಹೇಮ್ಲೈ ಕಂಪ್ನಿ, ಆದ್ರೆ ISI ಸರ್ಟಿಫೈಡ್ ನೋಡಿ. ನೋಡ್ಬೋದು ನೀವು ಇಲ್ಲಿ ನೋಡಿ. ಮತ್ತೆ LPG ಗ್ಯಾಸ್ ಸ್ಟವ್ ಇದು. ನಾ ಅದಕ್ಕೆ ಇದನ್ನ ಯಾಕೆ ಮೇಡಮ್ ಪ್ರೆಸ್ಟೀಜು ಈ ತರ ಎಲ್ಲ ಇದೆಯಲ್ವಾ, ಇದ್ರಲ್ಲಿ ತಗೋಬೋದಿತ್ತಲ್ವಾ, ಚೆನ್ನಾಗಿರುತ್ತೆ ಬ್ರ್ಯಾಂಡ್ ಎಲ್ಲ ಅಂತಂದ್ರೆ, ನಾನು ಅದೆಲ್ಲ ತುಂಬಾ ಡ್ಯಾಮೇಜಸ್ ಇತ್ತು. ಅದಕ್ಕಂತಾನೆ ನಾನು ಇದನ್ನ ನೋಡಿ, ತುಂಬಾ ರಿವ್ಯೂಸ್ ಚೆನ್ನಾಗಿತ್ತು ಅಂತಾನೆ ನಾನು ಇದು ತಗೊಂಡಿದ್ದೀನಿ. ತುಂಬಾ ಚೆನ್ನಾಗಿತ್ತು, 5 ಸ್ಟಾರಿಂಗ್ ಎಲ್ಲ ಇತ್ತು. ಅದ್ರಲ್ಲೂ ISI ಸರ್ಟಿಫೈಡ್ ಕಂಪ್ನಿ ಅಂತ ನಾನು ತಗೊಂಡಿದ್ದೀನಿ.
ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು, ರಿವ್ಯೂಸ್ ತುಂಬಾ ಚೆನ್ನಾಗಿತ್ತು. ಅದಕ್ಕೇನೆ ನಾನು ಇದನ್ನ ಬೈ ಮಾಡಿದೀನಿ. ನಿಮ್ಗೂ ಇಷ್ಟ ಆದ್ರೆ ಇದರ ಲಿಂಕ್ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ, ನೀವು ಚೆಕ್ ಮಾಡಿ ಪರ್ಚೇಸ್ ಮಾಡ್ಬೋದು, ರಿವ್ಯೂಸ್ ನೋಡ್ಬೋದು. ನಾನು ರಿವ್ಯೂಸ್ ನೋಡ್ದೆ ಯಾವ್ದನ್ನು ಬೈ ಮಾಡಕ್ ಹೋಗಲ್ಲ. ಸೊ ನಾನು ರಿವ್ಯೂಸ್ ನೋಡ್ಬಿಟ್ಟೆ ಬೈ ಮಾಡಿದೀನಿ. ಇದನ್ನು ಚೆನ್ನಾಗಿದೆ ಅಂತಾನೆ ತಗೊಂಡಿದೀನಿ. ನೀವು ಒಂದ್ಸತಿ ನೋಡಿ ತಗೋಬಹುದು. ತಗೋಬೇಕು ಅಂತಂದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ನಿಮ್ ಇಷ್ಟ. ಈಗ ಇದನ್ನ ನೋಡಿ ಎಲ್ಲಾ ನೋಡಿ ಎಷ್ಟು ಚೆನ್ನಾಗಿ ನಾವು ತೆಗಿಬಹುದು. ಏನಾದ್ರೂ ನಾವು ಈಗ ಜಾಸ್ತಿ ಅಂದ್ರೆ ಹೆಣ್ಮಕ್ಳು ಹಾಲೇ ಜಾಸ್ತಿ ಚೆಲ್ಲೋದು ಇದ್ರ ಮೇಲೆನೆ, ಅದಕ್ಕೂ ಎಲ್ಲ ಇದನ್ನ ಫಿಲ್ ಮಾಡಿ ಕೊಟ್ಟಿದ್ದಾರೆ ನೋಡಿ. ಇದು ಓಪನ್ ಅಲ್ಲಿ ಇಲ್ಲ, ಹಂಗೆ ಇದ್ರಲ್ಲಿ ಒಂದು ಕ್ಲಾತ್ ಅಲ್ಲಿ, ವೆಟ್ ಕ್ಲಾತ್ ಅಲ್ಲಿ ನಾವು ಇದು ಮಾಡ್ಬೋದು. ಇದನ್ನು ಸಹ ನಾವು ವೆಟ್ ಕ್ಲಾತ್ ಇಂದಾನೆ, ಈ ಬ್ರಷ್ ಸೋಪ್ ಈ ತರದ್ದೇನೂ ಹಾಕಂಗಿಲ್ಲ, ಬರೀ ವೆಟ್ ಕ್ಲಾತ್ ಅಲ್ಲಿ ಮಾತ್ರ ನಾವು ಒರೆಸ್ಕೋಬಹುದು ಇದನ್ನ. ಯಾಕಂದ್ರೆ ಗ್ಲಾಸ್ ಅಲ್ವಾ, ಒಡೆದೋಗೋ ಚಾನ್ಸಸ್ ಇರುತ್ತೆ, ಹಂಗೆ ಬರ್ನ್ ಆಗೋ ಚಾನ್ಸಸ್ ಇರುತ್ತೆ. ಹೀಟು ಇದು ಏನು ಜಾಸ್ತಿ ಇದ್ರ ಮೇಲೆ ಇಡಕ್ ಹೋಗ್ಬಾರ್ದು. ಇಲ್ಲಿ ಮಾಡ್ಕೋತೀವಿ ಓಕೆ, ಇಲ್ಲಿ ಅಂತೂ ನಾವು ಜಾಸ್ತಿ ಹೀಟು ಆ ತರದ್ದು ವಸ್ತುಗಳು, ಸೌಟು ಇಂಥದ್ದೆಲ್ಲ ಇಡಕ್ ಹೋಗ್ಬಾರ್ದು. ನಾವು ಹಂಗಂಗೇನೆ ಕ್ಲೀನ್ ಮಾಡ್ಕೊಂಡು ತುಂಬಾ ಹುಷಾರಾಗಿ ನೋಡ್ಕೋಬಹುದು. ಇದಂತೂ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ, ನನ್ಗೆ ಇದು ಇಷ್ಟ ಆಯ್ತು ನೋಡಿ. ಇದನ್ನ ಹೇಗೆ ಹಾಕೊಳ್ಳೋದು, ಚೆನ್ನಾಗೆ ಬಂದಿದೆ, ಏನ್ ಡ್ಯಾಮೇಜ್ ಏನಿಲ್ಲ. ಫುಲ್ ಹ್ಯಾಪಿ ನಾನಂತೂ. ನೋಡಿ ಇದು ಸ್ಟವ್ಗೆ 4 ಕಡೆ, ಈ ಕಡೆ 4 ಕಡೆ ಸ್ಟವ್ಗೆ ಸಪೋರ್ಟ್ ಬರುತ್ತಲ್ವಾ, ಅವು 4 ಕೊಟ್ಟಿದ್ದಾರೆ. ಅದನ್ನ ಫಿಟ್ ಮಾಡ್ಕೊಳ್ಳೋಣ, ಆಮೇಲೆ ಮತ್ತೆ ಸ್ಟವ್ಗೆ ಸಿಲಿಂಡರ್ ಎಲ್ಲ ಫಿಕ್ಸ್ ಮಾಡ್ಕೊಂಡ್ಬಿಡೋಣ. ನೋಡಿ 4 ಈ ತರ ಕೂರ್ಸಕ್ಕೆ ಸ್ಟವ್ನ ಕೊಟ್ಟಿದ್ದಾರೆ. ಇದನ್ನ ಫಿಟ್ ಮಾಡ್ಕೋಬೇಕು. ನೋಡಿದ್ರಲ್ಲ, ನಾ ಎಲ್ಲ ಫಿಟ್ ಮಾಡ್ಕೊಂಡ್ಬಿಟ್ಟಿದೀನಿ. ಫಿಟ್ ಮಾಡ್ಕೊಂಡು ಸ್ಟವ್ಗೆ, ಸಿಲಿಂಡರ್ಗೆ ವೈರು ಎಲ್ಲ ಕನೆಕ್ಟ್ ಮಾಡ್ಕೊಂಡ್ಬಿಟ್ಟು ತಂದು ಇಟ್ಕೊಂಡ್ಬಿಟ್ಟಿದೀನಿ. ಇಟ್ಕೊಂಡ್ಬಿಟ್ಟು ಫಸ್ಟ್ಗೆ ಪೂಜೆ ಮಾಡ್ಕೊಳ್ಳೋಣ, ಯಾಕಂದ್ರೆ ಹೊಸ ಸ್ಟವ್ ಅಲ್ವಾ, ಹೊಸ ಸ್ಟವ್ ಅಂತ ಅಂದ್ಬಿಟ್ಟು ನಾನು ಪೂಜೆ ಮಾಡ್ಕೊತಾ ಇದ್ದೀನಿ. ಅರ್ಶಿನ ಕುಂಕುಮ ಎಲ್ಲ ಇಟ್ಟು, ಹೂವು ಇಟ್ಟು, ಉದ್ಬತ್ತಿ ಎಲ್ಲ ಹಚ್ಬಿಟ್ಟು, ಉದ್ಬತ್ತಿ ದೇವ್ರ ಹತ್ರ ಇಟ್ಬಿಟ್ಟೆ. ಸೊ ಎಲ್ಲ ಮಾಡ್ಬಿಟ್ಟು ಪೂಜೆ ಎಲ್ಲ ಮಾಡ್ಕೊಂಡ್ಬಿಟ್ಟು ನಾನು ಫಸ್ಟ್ಗೆ ಹಾಲೇನ ಕಾಯಿಸ್ಕೊತಾ ಇದ್ದೀನಿ. ಹಾಲು ಕಾಯಿಸ್ಕೊಂಡು ಉಗಿಸ್ಕೊಂಡು ಆದ್ಮೇಲೆ ನಾನು ಟೀ ಮಾಡ್ಕೊಂಡ್ಬಿಡ್ತೀನಿ. ಸೊ ಅದು ಹೆಂಗೆ ಇರುತ್ತೆ ಅಂತ ನಾನು ಸ್ವಲ್ಪ ಜಾಸ್ತಿ ಹೊತ್ತೆ ಟೈಮ್ ಇಡ್ತೀನಿ, ನೋಡೋಣ. ಈಗ ಅದಕ್ಕೆ ಪ್ಯಾನ್ ಇಡೋದಕ್ಕೆ 5 ಜಾಗ ಸಾಕಾಗುತ್ತಾ ಇಲ್ವಾ ಅಂತ ನೋಡೋಣ. ನಾನು 5 ಪ್ಯಾನ್ ಇಟ್ಟಿದ್ದೀನಿ, ನೋಡ್ಬೋದು ನೀವು. ಈ ಕಡೆ ಹಾಲು ಮತ್ತೆ ಈ ಕಡೆ 3, ಈ ಕಡೆ 1, 5ನ್ನ ಇಟ್ಟಿದ್ದೀನಿ ನೋಡಿ. ಕರೆಕ್ಟ್ ಆಗಿ ಅದಕ್ಕೂ ಪ್ಲೇಸ್ ಕೂಡ ಸೆಟ್ ಆಗಿದೆ. ಇನ್ನು ಪ್ಲೇಸ್ ಕೂಡ ಸ್ವಲ್ಪ ಇದೆ, ಅದಕ್ಕೂ ಜಾಯಿಂಟ್ ಕೂಡ ಆಗ್ತಾ ಇಲ್ಲ. ಪ್ಲೇಸ್ ಅನ್ನೋದು ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಗುಡ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಈ ಕಡೆ ಫ್ಲೇಮ್ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ, ಅಷ್ಟೇ ಜೋರಾಗಿ ಬರ್ತಾ ಇದೆ, ಲೋ ಫ್ಲೇಮ್ ಏನಿಲ್ಲ, ತುಂಬಾ ಸ್ಮೂತ್ ಆಗಿ ಬರ್ತಾ ಇದೆ. ಸೊ ಗುಡ್ ಅಂತಾನೆ ಹೇಳ್ಬೋದು. ಓಕೆ ಫ್ರೆಂಡ್ಸ್, ನೋಡಿ ತುಂಬಾ ಚೆನ್ನಾಗಿದೆ, ತುಂಬಾ ಒಳ್ಳೆ ಪ್ರಾಡಕ್ಟ್ ಅಂತಾನೆ ಹೇಳ್ತಾ ಇದ್ದೀನಿ. ನನ್ಗಂತೂ ತುಂಬಾ ಇಷ್ಟ ಆಯ್ತು. ನಂದು ಎಲ್ಲ ಹಾಲು ಕೂಡ ಉಕ್ಕಿ ಹೋಯ್ತು, ನೋಡ್ಬೋದು ನೀವುನು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಹೆಂಗಿತ್ತು ಅಂತ ಸ್ಟವ್. ಅದ್ರ ಲಿಂಕು ನಾನು ನಿಮಗೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಡ್ತೀನಿ, ಚೆಕ್ ಮಾಡಿ ನೋಡಿ. ನಾನು ಟೀ ಕೂಡ ಮಾಡ್ಕೊಂಡು ಬಂದುಬಿಟ್ಟೆ, ತುಂಬ ಚೆನ್ನಾಗಿದೆ, ಅಷ್ಟೊಂದು ಹೀಟು ಬಂದಿಲ್ಲ. ನಾನು ತುಂಬ ಹೊತ್ತೇ ಕಾಯಿಸಿದೆ, ನೀವು ನೋಡಿದ್ರಲ್ವ. ಹಂಗೆ ಅದು ಬ್ಲ್ಯಾಕ್ ಇದೆಯಲ್ವಾ ಸ್ಟ್ಯಾಂಡು, ಅದೂ ಏನೂ ಇದು ಆಗಿಲ್ಲ, ನನ್ನ ಅಂಟಂಟಾಗಿ ಏನೂ ಇಲ್ಲ, ತುಂಬ ಚೆನ್ನಾಗಿದೆ. ತುಂಬ ಒಳ್ಳೆ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ನೀವು ಬೈ ಮಾಡಿ, ತುಂಬ ಕಡಿಮೆ ಕಾಸ್ಟಲ್ಲಿ ತುಂಬ ಒಳ್ಳೆ ಸ್ಟವ್ ಬರೋದಂದರೆ ಸಿಗಲ್ಲ. ಇದ್ರ ಕಾಸ್ಟ್ ಬಂದುಬಿಟ್ಟು ನನಗೆ 3999 ರುಪೀಸ್ಗೆ ಸಿಕ್ತು ಇದು ನನಗೂ. ನೀವು ಚೆಕ್ ಮಾಡಿ, ಅದೇ ಲಿಂಕ್ನ ನಾನು ಹಾಕ್ತೀನಿ ನಿಮಗೆ. ತುಂಬ ಒಳ್ಳೆ ಪ್ರಾಡಕ್ಟು. ಸೊ ಓಕೆ ಫ್ರೆಂಡ್ಸ್, ನನ್ನ ಸ್ಟವ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಕಾಮೆಂಟ್ ಮಾಡಿ, ಹೆಂಗಿದೆ ಅಂತ ಕಾಮೆಂಟ್ ಮಾಡಿ.
ಹಾಗೆ ಈ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಒಳ್ಳೆ ವೀಡಿಯೋಸಿಂದ ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.